ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ನಾನು ವಡಾಪಾವ್ನ ಮಾಡ್ತಾ ಇದ್ದೀನಿ. ಸೊ ಅದನ್ನು ಯಾವ ಥರ ಮಾಡೋದು ಅನ್ನೋ ರೆಸಿಪಿನ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಫ್ರೆಂಡ್ಸ್, ಮೊದಲಿಗೆ ನಾನು ಆಲೂಗಡ್ಡೆನ ಬಾಯ್ಲ್ ಮಾಡ್ಕೊಳ್ತೀನಿ. ಸೊ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ಹಾಗಾಗಿ ಆಲೂಗಡ್ಡೆನ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರೋ ಅದರ ಮೆಜರ್ಮೆಂಟಿಗೆ ತಕ್ಕಂತೆ ಆಲೂಗಡ್ಡೆನ ತೊಗೊಳ್ಳಿ. ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 3 ವಿಸಿಲ್ ಹೊಡಿಸಿದ್ರೆ ಸಾಕು, ಯಾಕಂದರೆ ಪೂರ್ತಿ ಪೇಸ್ಟ್ ಆಗಬೇಕಿದು ಆಲೂಗಡ್ಡೆ. ಸೊ 3 ವಿಸಿಲ್ನ ಹೊಡಿಸ್ತೀನಿ. ಸೊ ಫ್ರೆಂಡ್ಸ್, ಆಲೂಗಡ್ಡೆ ಬಾಯ್ಲ್ ಆಗಿದೆ. ಇವಾಗ ಇದರ ಸಿಪ್ಪೆನ ತೆಗಿತಾ ಇದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಏನೇನು ಪ್ರೊಸೀಜರ್ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ತುಂಬ ಈಸಿ ಆದಂತಹ ರೆಸಿಪಿ, ಹಾಗೆ ತುಂಬ ಟೇಸ್ಟಿ ಆದಂಥ ರೆಸಿಪಿ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ಉತ್ತಮ ಅಲ್ವಾ? ಸೊ ಮಾಡೋದು ಯಾವ ಥರ ಅಂತ ಗೊತ್ತಿಲ್ಲ ಅಂದರೆ ನಾನು ರೆಸಿಪಿನ ತೋರಿಸ್ಕೊಡ್ತೀನಿ. ನೀವು ಮನೆಯಲ್ಲೇ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಮಾಡಿ. ಸೊ ಫ್ರೆಂಡ್ಸ್, ಎಲ್ಲ ಸಿಪ್ಪೆನೂ ತೆಗ್ದಿದ್ದೀನಿ. ಇವಾಗ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಪೇಸ್ಟ್ ಥರ ಆಗಬೇಕಿದು. ಸೊ ಅಷ್ಟು ಸ್ಮ್ಯಾಶ್ ಮಾಡಬೇಕು. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂಥೇಳಿ. ಸೊ ಈ ಸ್ಮ್ಯಾಶರ್ ಸಹಾಯದಿಂದ ಎಷ್ಟು ಚೆನ್ನಾಗಿ ಆಗಿರೋದಿದು. 1 ಮಿನಿಟಲ್ಲಿನೇ ಆಯ್ತಿದು. ಸೊ ಕೈಯಲ್ಲಿ ಸ್ಮ್ಯಾಶ್ ಏನಾದರೂ ಮಾಡೋಕ್ಕೆ ಹೋದರೆ ಬಿಸಿ ಇರುತ್ತೆ, ಕೈ ಸುಡುತ್ತೆ. ಸೊ ಈ ಥರದ್ದು ಒಂದು ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಕೂಡ ತೊಗೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಇವಾಗ ಇದು ಸ್ಮ್ಯಾಶ್ ಆಗಿದೆ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಆಲೂಗಡ್ಡೆ ಸ್ಮ್ಯಾಶ್ ಆಗಿದೆ. ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ನಾನಿಲ್ಲಿ ಒಂದು 8ರಿಂದ 9 ಎಸಳು ಬೆಳ್ಳುಳ್ಳಿ, ಹಾಗೆ ಇಷ್ಟು ಶುಂಠಿ, ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಕುಟ್ಟಾಣಿಲಿ ಹಾಕಿ ಪೇಸ್ಟ್ ಮಾಡೋಣ. ಸ್ವಲ್ಪ ಮೆಣಸಿನ್ಕಾಯಿ ಮೊದಲೇ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಒಂದೇ ಸಲ ನಾವು ಅಲ್ಲಿ ಕುಟ್ಟೋದಕ್ಕೆ ಹೋದರೆ ಪೇಸ್ಟ್ ಆಗೋದಿಲ್ಲ ಅದು. ಸೊ ಇವಾಗಿದು ನುಣ್ಣಗೆ ಪೇಸ್ಟ್ ಆಗಬೇಕು. ಸೊ ಫ್ರೆಂಡ್ಸ್, ನೋಡಿಲಿ ಈ ಥರ ಕುಟ್ಟಿದ್ದೀನಿ. ಸೊ ಪೂರ್ತಿ ಪೇಸ್ಟ್ ಆಗಿದೆ ಇದು. ಸೊ ಈ ಥರ ಆಗಬೇಕು. ಸ್ವಲ್ಪ ಮೆಣಸಿನ್ಕಾಯಿ ರಫ್ ಆಗಿದ್ರೂ ನಡೆಯುತ್ತೆ. ಸೊ ಈ ಥರ ರೆಡಿಯಾಗಿದೆ ನೋಡಿ ಪೇಸ್ಟ್. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಸೊ ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಆಯಿಲ್ನ ಆ್ಯಡ್ ಮಾಡ್ತೀನಿ. ಆಯಿಲ್ ಬಿಸಿ ಆಗಬೇಕು. ಸೊ ಅದು ಬಿಸಿ ಆದಮೇಲೆ ಇವಾಗ ಒಗ್ಗರಣೆ ಸ್ಟೆಪ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಆಯಿಲ್ ಬಿಸಿಯಾಗಿದೆ. ಇವಾಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತಿದ್ದಾಗೆ ಜೀರಿಗೆನ ಹಾಕೋದು. ನೆಕ್ಸ್ಟ್ ಕರಿಬೇವು. ಅದಾದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಸೊ ಈ ಪೇಸ್ಟ್ನ ಆ್ಯಡ್ ಮಾಡೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇವಾಗ ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಆಲೂಗಡ್ಡೆ ಎಷ್ಟಿದೆ ಆ ಕ್ವಾಂಟಿಟಿಲಿ ನೋಡಿಕೊಂಡು ನೀವು ಉಪ್ಪನ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ಅರಿಶಿನ ಪುಡಿ, ಇವೆರಡನ್ನೂ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಆಯಿಲಲ್ಲಿ ಕೊತ್ತಂಬರಿ ಹಾಕೋದು ನನಗೆ ತುಂಬ ಇಷ್ಟ ಆಗುತ್ತೆ ಅಂಥೇಳಿ. ಶೈನಿಂಗ್ ಆಗಿರುತ್ತೆ, ಹಾಗಾಗಿ ಆಯಿಲಲ್ಲಿ ಸ್ವಲ್ಪ, ಆಮೇಲೆ ಮೇಲ್ಗಡೆ ಸ್ವಲ್ಪ ಹಾಕ್ತೀನಿ. ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಆ್ಯಡ್ ಮಾಡೋಣ. ಸೊ ಆಲೂಗಡ್ಡೆನ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ. ಸೊ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಫ್ರೆಂಡ್ಸ್, ಒಗ್ಗರಣೆ ಎಲ್ಲ ಪೂರ್ತಿ ಆಲೂಗಡ್ಡೆಗೆ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನಾವು ಈ ಥರ ತಿರುಗಿಸ್ತಾನೆ ಇರಬೇಕು. ಸೊ ನಮ್ಮದಿದು ನಾನ್ ಸ್ಟಿಕ್ ಕಡಾಯಿ ಆಗಿರೋದ್ರಿಂದ ನೋಡಿ, ಕೆಳಗಡೆ ಒಂದು ಸ್ವಲ್ಪನೂ ಮೆತ್ಕೊಳ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿ ಆಯ್ತಿದು. ಸೊ ಇವಾಗ ಇದು ರೆಡಿಯಾಗಿದೆ. ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿನ ಉದುರಿಸ್ತೀನಿ, ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ.
ಇವಾಗ ನಮ್ಮ ಆಲೂಗಡ್ಡೆ ಭಾಜಿ ಪೂರ್ತಿಯಾಗಿ ರೆಡಿಯಾಗಿದೆ, ಪರ್ಫೆಕ್ಟ್ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಇದನ್ನು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಸೊ ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯನ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಸೊ ವಡಾಪಾವ್ಗೆ ಮೇನ್ ಆಗಿ ನಮಗೆ ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿ ಬೇಕೇ ಬೇಕು. ಹಾಗಾಗಿ ಫಸ್ಟಿಗೆ ಇವಾಗ ಗ್ರೀನ್ ಚಟ್ನಿ ರೆಸಿಪಿನ ಹೇಳ್ತೀನಿ, ಬನ್ನಿ ಯಾವ ಥರ ಮಾಡೋದು ಅಂಥೇಳಿ. ಸೊ ಇಲ್ಲಿ 7 ರಿಂದ 8 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದಿಷ್ಟು ಶುಂಠಿ, ಹಾಗೆ 3 ಮೆಣಸಿನ್ಕಾಯಿ ಇದ್ದಾವೆ. ಇವು ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೂ ಮೆಣಸಿನ್ಕಾಯಿ ಹಾಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ, ಬನ್ನಿ. ಸೊ ಫ್ರೆಂಡ್ಸ್, ಮಿಕ್ಸಿ ಆಯಿತು. ನಮ್ಮ ಗ್ರೀನ್ ಚಟ್ನಿ ರೆಡಿ ಇದೆ, ನೋಡಿ ಯಾವ ಥರ ಇದೆ ಅಂಥೇಳಿ. ಸೊ ಇಷ್ಟು ಸ್ವಲ್ಪ ಥಿಕ್ಕಾಗಿರಬೇಕಿದು. ನೀವು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ಕಡಿಮೆನೇ ಹಾಕಿ, ಜಾಸ್ತಿ ನೀರು ಹಾಕಿ ತುಂಬ ಲಿಕ್ವಿಡ್ ಮಾಡ್ಕೊಳ್ಬೇಡಿ. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಟು ರೆಡ್ ಚಟ್ನಿನ ಮಾಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾನು ವಡಾ ಮಾಡೋದಕ್ಕೆ ಬ್ಯಾಟರ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದೇ ಬ್ಯಾಟರಿಂದ ನಾವು ರೆಡ್ ಚಟ್ನಿ ಕೂಡ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಅಚ್ಕಾರದ ಪುಡಿ, ಇದು ನೀವು ಆ್ಯಸ್ ಪರ್ ಟೇಸ್ಟ್ ಪ್ರಕಾರ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಅಜ್ವೈನ್, ಸ್ವಲ್ಪ ಅಜ್ವೈನ ಕೈಯಲ್ಲಿ ತೊಗೊಂಡು ತಿಕ್ಕಿಬಿಟ್ಟು ಆಮೇಲೆ ಹಾಕಬೇಕು. ಸೊ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ನೆಕ್ಸ್ಟು ಸೋಡಾ ಹಾಕ್ತಾಯಿದ್ದೀನಿ. ಸೊ ಇವು 4 ಹಾಕಿ ಸ್ವಲ್ಪ ರಾ ಆಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡೋಣ. ಸೊ ನೀರನ್ನ ಒಂದೇ ಸಲ ಹಾಕ್ಬಿಡಿ, ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಿ. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಬ್ಯಾಟರ್ ರೆಡಿ ಆಗಿದೆ. ಇವಾಗ ಇದೇ ಬ್ಯಾಟರಿಂದ ನಾವು ರೆಡ್ ಚಟ್ನಿನ ಯಾವ ಥರ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ಇವಾಗ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್. ನಾನು ಈ ಥರದೊಂದು ಸ್ಪೂನ್ನ ತೊಗೊಂಡಿದ್ದೀನಿ, ಇಲ್ಲ ಕೈಯಿಂದ ಕೂಡ ಹಾಕ್ಬೋದು. ಈ ಬ್ಯಾಟರ್ನ ಇವಾಗ ಎಣ್ಣೆಲಿ ಬಿಡ್ತೀನಿ. ಸೊ ಈ ಥರ ನಮಗೆ ಬೀಳಬೇಕಿದು, ಬೂಂದೆ ಕಾಳು ಥರ. ಸೊ ಇವಾಗ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಮೇನ್ ವಡಾಪಾವ್ ಅಂದರೆ ಈ ಚಟ್ನಿನೇ ಫ್ರೆಂಡ್ಸ್. ಈ ಚಟ್ನಿಯಿಂದ ವಡಾಪಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ತುಂಬ ಈಸಿ ಪ್ರೊಸೀಜರ್ ಕೂಡ. ಹೇಗೂ ವಡಾ ಮಾಡಬೇಕಾದ್ರೆ ನಿಮಗೆ ಬ್ಯಾಟರ್ ರೆಡಿ ಬೇಕಲ್ವಾ. ಸೊ ಅದೇ ಬ್ಯಾಟರಿಂದ ಈ ಚಟ್ನಿನ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ಅನ್ನದೊಟ್ಟಿಗೆ, ಅನ್ನ ಸಾಂಬಾರು ಜೊತೆಗೆ ಚಟ್ನಿ ಥರ ಯೂಸ್ ಮಾಡ್ಕೊಂಡು ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಮ್ಮ ಕಾಳು ಫ್ರೈ ಆಗಿದ್ದಾವೆ. ಸೊ ಇವು ಈ ಥರ ತಿರುಗಿಸ್ತಾ ಇರಬೇಕಾದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡ್ರೆ ಏನೂ ಪರವಾಗಿಲ್ಲ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕಷ್ಟೇ. ಇದನ್ನು ಆಮೇಲೆ ನಾವು ಮಿಕ್ಸಿಗೆ ಹಾಕೋದು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಸೊ ಇವಾಗ ಇನ್ನೊಂದು ರೌಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೆಂಪು ಚಟ್ನಿ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸೆಕೆಂಡ್ ರೌಂಡು ಕೂಡ ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ಸರ್ವಿಂಗ್ ಪ್ಲೇಟಿಗೆ ತೆಗೆದುಕೊಳ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಇವಾಗ ತಣ್ಣಗಾದಮೇಲೆ ನಾವು ಮಿಕ್ಸಿನ ಆನ್ ಮಾಡಬೇಕು. ಸೊ ಇದನ್ನೆಲ್ಲ ತೆಗೆದು ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. ಸೊ ಫ್ರೆಂಡ್ಸ್, ಇವಾಗ ಇದು ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಸೊ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಸೊ ಕಾಳು ಹಾಗೆ ಫ್ರೈ ಮಾಡಿರೋ ಬೆಳ್ಳುಳ್ಳಿ, ಹಾಗೆ ಇದಕ್ಕೆ ಇಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಉಪ್ಪು, ಹಾಗೆ ಖಾರ. ಸೊ ಇದನ್ನ ಇವಾಗ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಪೌಡರ್ ಥರ ಆಗುತ್ತೆ ಇದು, ರುಬ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ನಮ್ಮ ಕೆಂಪು ಚಟ್ನಿ ರೆಡಿಯಾಗಿದೆ.
ಸೊ ಗ್ರೀನ್ ಚಟ್ನಿ ಕೆಂಪು ಚಟ್ನಿ ಎರಡೂ ಕೂಡ ರೆಡಿ ಆಯಿತು. ಇವಾಗೇನಿಲ್ಲ, ವಡ ಬಿಡೋದು ಹಾಗೆ ಪಾವಲ್ಲಿ ಹಾಕ್ಕೊಂಡು ತಿನ್ನೋದು ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ಆಲೂಗಡ್ಡೆ ಕೂಡ ತಣ್ಣಗಾಗಿದೆ. ಇವಾಗ ಇದನ್ನು ಈ ಥರ ರೌಂಡ್ ಮಾಡಿ ಕೂಡ ಎಣ್ಣೆಲಿ ಬಿಡ್ತಾರೆ, ಆದರೆ ನಾನು ಇದನ್ನು ರೌಂಡ್ ಮಾಡ್ತಾಯಿಲ್ಲ. ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಈ ಥರ ಶೇಪಲ್ಲಿ ನಾನು ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಈ ಥರ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟಲ್ಲಿ ಡಿಪ್ ಮಾಡೋದು, ಹಾಗೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಬಿಡೋದು. ಒನ್ ಬೈ ಒನ್ ಮಾಡೋಣ. ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಫ್ರೆಂಡ್ಸ್, ಇದನ್ನು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ನಮ್ಮ ವಡ ಯಾವ ಥರ ರೆಡಿ ಆಗ್ತಾ ಇದ್ದಾವೆ ಅಂತ ಹೇಳಿ. ತಿನ್ನಕ್ಕೆ ಎಕ್ಸೈಟೆಡ್ ಆಗಿದ್ದೀರಿಲ್ಲ? ಹಾಂ, ಇನ್ನೇನು ಒಂದು 5 ನಿಮಿಷ ಇದು ಫ್ರೈ ಆಯ್ತಂದ್ರೆ ಆಯ್ತು. ಗರಂ ವಡ ಪಾವ್ ರೆಡಿ ಆಗುತ್ತಾ. ಚೆನ್ನಾಗಿ ಫ್ರೈ ಆಗಬೇಕಿದೆ. ಸೊ ಫ್ರೆಂಡ್ಸ್, ಇವಾಗ ನಮ್ಮ ವಡ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದಾವೆ ಅಂಥೇಳಿ. ಸೊ ಇವಾಗ ಇದನ್ನು ತೆಗಿತೀನಿ ನಾನು ಒಂದು ಪ್ಲೇಟಲ್ಲಿ. ಹೊರಗಡೆ ಒಂದು ವಡ ಪಾವ್ಗೆ 15 ರೂಪಾಯಿ ರೇಟ್ ಇದೆ. ನಮ್ಮ ಚಿಕ್ಕೋಡಿಲಂತೂ 15 ರೂಪಾಯಿ. ನಿಮ್ಮ ಊರಲ್ಲಿ ಎಷ್ಟಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಮಿರ್ಚಿ ಇಲ್ಲಾಂದರೆ ವಡ ಪಾವ್ ಕಂಪ್ಲೀಟೇ ಆಗೋದಿಲ್ಲ. ಸೊ ಮೆಣಸಿನ್ಕಾಯಿನ ಯಾವತ್ತಿಗೂ ಈ ಥರ ಸೀಳಬೇಕು, ಆಮೇಲೆ ಎಣ್ಣೆಲಿ ಬಿಡಬೇಕು, ಇಲ್ಲಾಂದರೆ ಸಿಡಿಯುತ್ತೆ ಅದು. ಸೊ ಇವಾಗ ಮೆಣಸಿನ್ಕಾಯಿ ಫ್ರೈ ಮಾಡೋಣ ಬನ್ನಿ. ಸೊ ನಮ್ಮ ಮೆಣಸಿನ್ಕಾಯಿ ಫ್ರೈ ಆಗಿದ್ದಾವೆ ನೋಡಿ. ಇವಾಗ ಇದನ್ನು ತೆಗಿಯೋಣ. ಸೊ ಇವಾಗ ಮೆಣಸಿನ್ಕಾಯಿ ತೆಗೆದ ತಕ್ಷಣ ಇದಕ್ಕೆ ಉಪ್ಪು ಉದುರಿಸ್ಬೇಕು. ಇವಾಗ ಸರ್ವಿಂಗ್ ಪ್ಲೇಟ್ ರೆಡಿ ಮಾಡೋಣ ಬನ್ನಿ. ಪಾವ್ ಇಲ್ಲಿದ್ದಾವೆ. ಸೊ ಇದನ್ನು ಈ ಥರ ಕಟ್ ಮಾಡಿದ್ದೀನಿ ನಾನು. ಇವಾಗ ಇದಕ್ಕೆ 2 ಸೈಡ್ ಚಟ್ನಿನ ಹಚ್ಚೋಣ ಬನ್ನಿ. ಸೊ ಮೊದಲಿಗೆ ನಾನಿಲ್ಲಿ ಗ್ರೀನ್ ಚಟ್ನಿನ ಹಚ್ತಾ ಇದ್ದೀನಿ. ನೆಕ್ಸ್ಟ್ ಈ ಸೈಡ್ ರೆಡ್ ಚಟ್ನಿನ ಹಚ್ಚೋಣ. ಸೊ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಹಚ್ಚಿ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ವಡಾನ ಇಡೋಣ. ಸೊ ಫುಲ್ಲಿ ಲೋಡೆಡ್ ವಡ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇವಾಗ ಇದನ್ನು ಪ್ಯಾಕ್ ಮಾಡೋಣ. ಇದರ ಮತ್ತೆ ಇನ್ನೊಂದು ಮಿಸ್ ಮಾಡಿದೆ, ವಡ ಇತ್ತಂದರೆ ಅದ್ರ ಜೊತೆಗೆ ಮಸ್ಟ್ ಆ್ಯಂಡ್ ಶುಡ್ ಮೆಣಸಿನ್ಕಾಯಿ ಬೇಕೇ ಬೇಕು. ಸೊ ಫ್ರೆಂಡ್ಸ್, ಇದು ನೋಡಿ ನಮ್ಮ ವಡಾ ಪಾವ್ ರೆಡಿ ಟು ಈಟ್. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ವಡಾ ಪಾವ್ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಸೊ ಇವಾಗ ಬೇಗ ಟೇಸ್ಟ್ ಮಾಡಬೇಕು. ಟೇಸ್ಟ್ ಯಾವ ಥರ ಇದೆ ಅಂಥೇಳಿ ನೋಡಬೇಕು ರೀ. ಟೇಸ್ಟ್ ಮಾಡೋಣ ಬರ್ರಿ. ಸೊ ಫ್ರೆಂಡ್ಸ್, IPL ಮ್ಯಾಚ್ ಸ್ಟಾರ್ಟ್ ಆಗಿದೆ. RCB ಮ್ಯಾಚ್ ಇದೆ ಇವತ್ತು. ಸೊ ವಡಾ ಪಾವ್ ಅಂತ ನಮ್ಮ ರಾಕಿಗೆ ನಮ್ಮ ಸೌಂಡ್ ಕೇಳಿಸ್ತು ನೋಡಿ. ನಮ್ಮ ಸೌಂಡ್ ಕೇಳಿಸಿದ್ರೆ ಬೊಗಳಕ್ಕೆ ಶುರು ಮಾಡ್ತಾನೆ. ಸೊ ವಡಾ ಪಾವ್ ತಿಂತ ಮ್ಯಾಚ್ನ ಎಂಜಾಯ್ ಮಾಡೋಣ ಬನ್ನಿ. ಸೂಪರ್. ಅವ್ರ
ಸೂಪರ್ ಅಂತಿದ್ದಾರೆ ಫ್ರೆಂಡ್ಸ್. ನಾನು ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ವಡಾಪಾವ್ ಅಂತೂ ಟೇಸ್ಟ್ ಮಾಡಿದ್ವಿ, ಅಲ್ಟಿಮೇಟ್ ಆಗಿತ್ತು. ಮಸ್ಟ್ ಟೈಮ್ ಶುಡ್ ಒಂದ್ಸಲ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಮಿಕ್ಕಿರೋ ವಡಾಪಾವ್ನ ಇನ್ನೂ ಮಾಡ್ಬೇಕು, ನಾನು ಊರಿಗೆಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.